ಅಪಸಾತಿ ಖಂಡಿಸಿ ಹಿಂದೂ ಪರ ಸಂಘಟನೆಗಳು ತಿಪಟೂರು ನಗರಸಭಾ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೋಹತ್ಯೆ ನಿಷೇಧ ಕಾಯ್ದೆ ವಾಪಸ್ಸು ಪಡೆಯಲು ಹೊರಟಿರುವ ಕಾಂಗ್ರೆಸ್ ಕ್ರಮ ಖಂಡನೀಯ. ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಕೆಲಸವನ್ನ ಸರ್ಕಾರ ಮಾಡಬಾರದು ಎಂದು ಒತ್ತಾಯಿಸಿ ತಿಪಟೂರು ನಗರಸಭಾ ವೃತ್ತದಲ್ಲಿ ಹಿಂದೂ ಪರ ಸಂಘಟನೆಗಳಿಂದ ಮತ್ತು ರಾಜ್ಯ ಬಿಜೆಪಿ ವಕ್ತಾರ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಗಿದೆ. ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ, ಸಂಬಂಧಪಟ್ಟ ಇಲಾಖೆಗಳಿಗೆ ಯೋಗ್ಯತೆ ಇಲ್ಲ. ಇನ್ನು ಈ ಸಿದ್ದರಾಮಯ್ಯವರು ಇನ್ನೊಂದು ಮನೆಹಾಳ ತಿದ್ದುಪಡಿ ತಳ್ಳಿಕೊಂಡಿದ್ದಾರೆ. ಆ ಕಾನೂನಲ್ಲಿ ಇರ್ತಕ್ಕಂತಹ ಏನು ಗಟ್ಟಿ ನಿಬಂಧನೆಗಳಿದೆಯಲ್ಲ, ಆ ನಿಬಂಧನೆಗಳನ್ನ ತೆಗೆದುಕೊಟ್ಟವರೇ ಪುಣ್ಯಾತ್ಮ. ಯಾಕ್ರಿ ಸಿದ್ದರಾಮಯ್ಯವರೇ ನಿಮ್ಗೆ ಹಿಂದೂಗಳನ್ನ ಇಷ್ಟೊಂದು ದ್ವೇಷ? ಕೇವಲ ಅವರೋಟಿಂದ ಗೆದ್ದು ಬಂದಿದ್ದೀರೇನ್ರಿ ನೀವು? ನಿಮ್ಮ ಕುರುಬ ಸಮುದಾಯ ಇದೆಯಲ್ಲ, ಅದು ಕೂಡ ಗೋವನ ಪೂಜೆ ಮಾಡಿದ್ರಿ. ಮಾನ ಮರ್ಯಾದೆ ಅಂತ ಒಂದು ನಯ ಪೈಸೆ ಉಳ್ಕೊಂಡಿದ್ಯಾ ಸಿದ್ದರಾಮಯ್ಯವರೇ? ನಿಮಗೆ ಮಾನ ಮರ್ಯಾದೆ ಇದೆಯಾ? 4 ಓಟು 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 ಅಂತೇಳಿ ಯಾಕ್ರಿ ಸಾಯ್ತೀರಾ? ಏನು ಹೆಣದ ಮೇಲೆ ಹಾಕೊಂಡು ಹೋಗ್ತಾರೆ ಯಾರಾದ್ರೂ ತಿನ್ನೋದಿಲ್ಲ. ಇವತ್ತು ಹಿಂದೂಗಳನ್ನ ದಮನ ಮಾಡ್ತಕ್ಕಂಥ ಕೆಲಸ ಯಾವ ರೀತಿ ಆಗ್ತಿದ್ದಾರೆ ನೋಡ್ರಿ. ಏನು ಅದೊಂದು ತಿಂದ್ರೆ ಬದುಕೋದವರು? ಅರೇಬಿಯಾದಲ್ಲಿ ಹದ್ದುಗಳಿದೆಯಾ ತಿನ್ ಬದುಕೋಕೆ? ಜಗತ್ತಿನ ಬೇರೆ ಬೇರೆ ಕಂಟ್ರಿಲಿದ್ರು ಅಲ್ಲೆಲ್ಲ ಹದ್ದುಗಳಿದಾವ, ಅಲ್ಲೆಲ್ಲ ಬದುಕೇ ಇಲ್ವಾ ಅವರು? ಇಲ್ಲಿ ಯಾಕೆ ಅವರು ಗೋಹತ್ಯೆಯನ್ನ ಮಾಡ್ತಾರೆ ಅಂದ್ರೆ ಬಹುಸಂಖ್ಯಾತ ಹಿಂದೂಗಳನ್ನ ಕೆಣಕೋದಕ್ಕೆ. ಆ ಕೆಣಕ್ತಕ್ಕಂಥ ಮನೆಹಾಳ ಕೆಲಸಕ್ಕೆ ನೀವು ಪ್ರೋತ್ಸಾಹ ಕೊಡ್ತೀರಾ? ಅವರಿಗೆ ತಿನ್ ಬದುಕೋದಕ್ಕೆ ಬೇರೆ ಏನೋ ಗತಿ ಇಲ್ವಾ? ಹಾಗಾದ್ರೆ ಕರ್ನಾಟಕ ದೇಶದಲ್ಲಿ 24 ರಾಜ್ಯಗಳಲ್ಲಿ ನಿಷೇಧ ಕಾಯ್ದೆ ಇದೆಯಲ್ಲ, ಅಲ್ಲೆಲ್ಲ ಯಾರು ಬದುಕೇ ಇಲ್ವಾ ಅವರು? ಕಾಶ್ಮೀರದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಇದೆ ರೀ. ಕಾಶ್ಮೀರದಲ್ಲಿ, ಗೋವಾದಲ್ಲಿ ನಿಷೇಧ ಕಾನೂನು ಇದೆ. ಅಸ್ಸಾಮಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಇದೆ. ಇಲ್ಲೆಲ್ಲ ಬಹುಸಂಖ್ಯೆಯಲ್ಲಿ ಅವ್ರು ಬದುಕೇ ಇಲ್ವಾ? ಹಾಗಾದ್ರೆ ಅದ್ರ ಅರ್ಥ ಅವರು ಗೋಹತ್ಯೆ ಮಾಡ್ತಕ್ಕಂಥದ್ದು ಆಹಾರಕ್ಕೋಸ್ಕರ, ಬದುಕೋಕ್ಕೋಸ್ಕರ ಅಲ್ಲ, ಬಹುಸಂಖ್ಯಾತ ಹಿಂದೂಗಳನ್ನ ಕೆಣಕೋದಕ್ಕೋಸ್ಕರ. ನೀವೇನ್ ಮಾಡ್ತಿದ್ರಿ ಸಿದ್ದರಾಮಯ್ಯನವರೇ? ಅವ್ರಿಗೆ ಸಪೋರ್ಟ್ ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ರ ಅಂದ್ರೆ ಈ ಅನಾಚಾರದಲ್ಲಿ, ಪಾಪಕೃತ್ಯದಲ್ಲಿ ನೀವು ಕೂಡ ಭಾಗಿ ಅಲ್ವಾ? ನೀವು ಮಾಡ್ತಿರೋ ಅನಾಚಾರಕ್ಕೆ ಸಿದ್ದರಾಮಯ್ಯವರು ಈಗಾಗಲೇ ಅನುಭವಿಸ್ತಾ ಇದ್ದೀರಿ. ನೀವು ಮಾಡಿರೋ ಪಾಪ ಕೂಡ ತುಂಬಾಗಿದೆ. ಒಂದು ದಿನ ಕೂಡ ನೀವು ನೆಮ್ಮದಿಯಾಗಿ ನಿದ್ದೆ ಮಾಡ್ತಿಲ್ಲ. ಒಂದು ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ, ಯಾವ ಪಾಪ ಕರ್ಮಕ್ಕೆ ನೀವು ಇಷ್ಟೊಂದು ಅನುಭವಿಸ್ತಾ ಇದ್ದೀರಾ ಅಂತೇಳಿ. ಹಿಂದೂ ದೇವರನ್ನ ಅವಮಾನ ಮಾಡಿದ್ದಕ್ಕೆ, ಹಿಂದೂ ಧರ್ಮವನ್ನು ಅವಮಾನ ಮಾಡಿದ್ದಕ್ಕೆ, ಹಿಂದೂಗಳನ್ನ ಅವಮಾನ ಮಾಡೋದಕ್ಕೆ ಇವತ್ತು ಅನುಭವಿಸ್ತಾ ಇದ್ದೀರಿ. ಇನ್ನೂ ಇಂಥ ಪಾಪಕೃತ್ಯಗಳನ್ನ ಮಾಡ್ಕೊಂಡೋದ್ರೆ ನಿಮ್ಮ ಕಡೆಗಾಲದಲ್ಲಿ ಇನ್ನೂ ಅನುಭವಿಸ್ತೀರಿ. ಹಾಗಾಗಿ ನಿಮ್ಗೆ ಒಳ್ಳೇದು ಇದು ಆಗೋದಕ್ಕೆ ಹೇಳ್ತಾ ಇದ್ದೇನೆ. ದಯಮಾಡಿ ಹಿಂದೂಗಳ ಸುದ್ದಿಗೆ, ಹಿಂದೂಗಳ ಭಾವನೆಗಳ ಸುದ್ದಿಗೆ, ಹಿಂದೂ ಗೋವುಗಳ ಸುದ್ದಿಗೆ ಬರಬೇಡ್ರಿ. ಗೋವು ಹುಟ್ಟಿದಾಗಲಿಂದ ಸಾಯೋವರೆಗೂ ತನ್ನ ಜೀವನ ತೆಯ್ಯತ್ರಿ ಮನುಷ್ಯನಿಗೋಸ್ಕರ. ನೀವು ಆ ಜೀವನ ಕಿತ್ಕೊಳ್ಳೋಕೆ ಹೋಗ್ತೀರ ಮನುಷ್ಯರ ನೀವು? ಬಂಧುಗಳ ಈ ಏನು ಮನೆಹಾಳ ಸರ್ಕಾರ ಏನಾದರೂ ಇಂಥ ಕುಚೇಷ್ಟಿಗೆ ಕೈ ಹಾಕಿದ್ರೆ ಕರ್ನಾಟಕದ ಹಿಂದೂಗಳು ಸುಮ್ಮನೆ ಕೊರೋದಿಲ್ಲ. ಈ ಸರ್ಕಾರಕ್ಕೆ ತಕ್ಕ ಶಾಸ್ತಿ ಮಾಡ್ತಾರೆ. ಸಿದ್ದರಾಮಯ್ಯ ನಿಮಗೂ ಕೂಡ ತಕ್ಕ ಶಾಸ್ತಿ ಆಗುತ್ತೆ. ನೀವು ಹಿಂದೂಗಳ ಭಾವನೆಗೆ ಬೆಲೆ ಕೊಡ್ತಿದ್ರೆ ಕಾಂಗ್ರೆಸ್ ಅನ್ನ ತಟ್ಟುತ್ತೆ. ಇನ್ನೇನ್ರಿ ತಟ್ಟಬೇಕು? ತಟ್ಟಾಗೋಗಿದ್ಯಲ್ರಿ. ಇಡೀ ದೇಶದಲ್ಲಿ ಬುದ್ಧಿ ಗುಂಡಾಂತರಾಗಿದ್ರಿ, ಇನ್ನೂ ಬುದ್ಧಿ ಬಂದಿಲ್ಲ ನಿಮ್ಗೆ ಅಂತ ಹೇಳಿದ್ರೆ. ಹಾಗಾಗಿ ಬಂಧುಗಳೇ, ಇದು ಕೇವಲ ಗೋಮಾತೆಯ ವಿಷಯ ಅಷ್ಟೇ ಅಲ್ಲ, ಇದು ಪೂರ ಹಿಂದೂಗಳ ಅಸ್ಮಿತೆಯ ವಿಷಯ, ಭಾರತ ಸಂಸ್ಕೃತಿಯ ಅಸ್ಮಿತೆಯ ವಿಷಯ. ಇಂತಹ ಕೃತ್ಯಕ್ಕೆ ಕೈ ಹಾಕ್ತಕ್ಕಂತಹ ಯಾವುದೇ ಕೆಲಸವನ್ನು ನಾವು ಸಹಿಸ್ಕೋಬಾರ್ದು. ಸಂಜಯ್ ಜಿ ಹೇಳಿದಾಗ ಇದು ಕೇವಲ ಸಾಂಕೇತಿಕ ಪ್ರತಿಭಟನೆ. ಇದ್ರ ಜೊತೆಗೆ ಈ ತಿಪ್ಟೂರಲ್ಲಿ ತಲೆ ಎತ್ತಿರ್ತಕ್ಕಂತಹ ಏನು ಅಕ್ರಮ ಕಸಾಯಿಖಾನೆಗಳಿದೆಯಲ್ಲ, ಈ ಕಸಾಯಿಖಾನೆಗಳು ಕೂಡ ಮುಚ್ಚಲೇಬೇಕು. ನೀವು ಮುಚ್ತೀರಾ ಅಥವಾ ನಾವು ಮುಚ್ಚಿಸ್ಬೇಕಾ? ಈ ಒಂದು ಎಚ್ಚರಿಕೆಯನ್ನು ಕೂಡ ಇಲ್ಲಿ ಕೊಡ್ತಾ, ಆ ಗೋಮಾತೆ ನಮ್ಮನ್ನ ಕಾಪಾಡುತ್ತೆ, ನಾವು ಗೋಮಾತೆಯನ್ನು ಕಾಪಾಡ್ತೀವಿ ಅಂತಕ್ಕಂಥ ಮಾತನ್ನ ಆ ಗೋಮಾತೆಗೆ ನೀಡ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ.